ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಾಲಿಪಟ್ಟಿ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೆಗೆದುಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಬೇಕು. ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ತೆಗೆದುಕೊಂಡು 2 ಕಪ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಸಾನಿಸಿಕೊಳ್ಳೋಣ. ಈಗ 1 ಕಪ್ ಜೋಳದ ಹಿಟ್ಟನ್ನು ಸೇರಿಸಿಕೊಳ್ಳೋಣ. ಒಂದು ಕಪ್ ಕಡಲೆ ಹಿಟ್ಟನ್ನು ಸೇರಿಸಿಕೊಂಡು ಚೆನ್ನಾಗಿ ಸಾನಿಸಿಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಳ್ಳೋಣ. ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಅಜವಾನನ್ನು ಕೈಯಿಂದ ತಿಕ್ಕಿ ಹಾಕಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ತಾಲಿಪಟ್ಟಿಗೆ ಉಪ್ಪು ಮತ್ತು ಖಾರ ಜಾಸ್ತಿನೇ ಬೇಕಾಗುತ್ತದೆ, ಅಂದರೆ ರುಚಿಯಾಗುತ್ತದೆ. ಪೇಸ್ಟ್ ಮಾಡಿಟ್ಟುಕೊಂಡಿರುವ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದಕ್ಕೆ ತರಕಾರಿಯನ್ನು ಸೇರಿಸಿಕೊಳ್ಳೋಣ. ತುರಿದುಕೊಂಡಿರುವ 2 ಸೌತೆಕಾಯಿಯನ್ನು ಸೇರಿಸಿಕೊಳ್ಳೋಣ. 1 ಕ್ಯಾರೆಟನ್ನು ಸೇರಿಸಿಕೊಳ್ಳೋಣ. ಇದಕ್ಕೆ ನಿಮಗೆ ಬೇಕಾದ ಸೊಪ್ಪನ್ನು ಸೇರಿಸಿಕೊಳ್ಳಬಹುದು. ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸಿಕೊಳ್ಳುತ್ತೇನೆ. ಬಾಯ್ಲ್ ಮಾಡಿಕೊಂಡು ತುರಿದುಕೊಂಡಿರುವ 2 ಆಲೂಗಡ್ಡೆಯನ್ನು ಸೇರಿಸಿಕೊಳ್ಳೋಣ. ಆಲೂಗಡ್ಡೆ ಹಾಕಿಕೊಳ್ಳುವುದರಿಂದ ತಾಲಿಪಟ್ಟಿ ಸಾಫ್ಟಾಗಿ ಬರುತ್ತದೆ. ಸಣ್ಣಗೆ ಕಟ್ ಮಾಡಿಕೊಂಡಿರುವ 2 ಈರುಳ್ಳಿಯನ್ನು ಸೇರಿಸಿಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸ್ವಲ್ಪ ಗಟ್ಟಿಗೆ ಸ್ವಲ್ಪನೇ ನೀರು ಹಾಕಿಕೊಂಡು ನಾದಿಕೊಳ್ಳಬೇಕು. ಆಲೂಗಡ್ಡೆ ಈರುಳ್ಳಿ ಇರುವುದರಿಂದ ಸಾಫ್ಟ್ ಆಗುತ್ತದೆ. ಸ್ವಲ್ಪ ಗಟ್ಟಿಯಾಗಿ ನಾದಿಕೊಂಡು ಈ ರೀತಿ ಉಳ್ಳೆಗಳನ್ನಾಗಿ ಮಾಡಿಕೊಳ್ಳಬೇಕು. ಗ್ಯಾಸ್ ಮೇಲೆ ಒಂದು ತವೆ ಇಟ್ಟುಕೊಂಡು ಒಂದು ಪ್ಲಾಸ್ಟಿಕ್ ಶೀಟನ್ನು ತೆಗೆದುಕೊಂಡು ಅದಕ್ಕೆ ಆಯಿಲನ್ನು ಹಚ್ಚಿಕೊಳ್ಳಬೇಕು. ಈಗ ಒಂದೊಂದು ಉಳ್ಳಿಯನ್ನು ತೆಗೆದುಕೊಂಡು ಈ ರೀತಿ ತೆಳುವಾಗಿ ತಟ್ಟಿಕೊಳ್ಳಬೇಕು. ತವೆ ಕಾದ ನಂತರ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿಕೊಂಡು ಈ ರೀತಿ ಕೈಯಿಂದಲೇ ತಾಲಿಪಟ್ಟಿಯನ್ನು ತೆಗೆದುಕೊಂಡು ತವೆಗೆ ಹಾಕಿಕೊಳ್ಳಬೇಕು. ಆಯಿಲ್ ಹಚ್ಚಿರುವುದರಿಂದ ಈಸಿಯಾಗಿ ಬರುತ್ತದೆ. ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಇದು ನಮ್ಮ ತಾಯಿಯ ರೆಸಿಪಿ. ಅವರನ್ನು ಎಲ್ಲರೂ ತಾಲಿಪಟ್ಟಿ ಸ್ಪೆಷಲಿಸ್ಟ್ ಅಂತಲೇ ಕರೆಯುತ್ತಿದ್ದರು. ಈಗ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರನ್ನು ಮತ್ತು ಅವರ ತಾಲಿಪಟ್ಟಿಯನ್ನು ನಾವೆಲ್ಲರೂ ತುಂಬ ಮಿಸ್ ಮಾಡಿಕೊಳ್ಳುತ್ತೇವೆ. ಈ ರೀತಿ ಆಯಿಲ್ ಹಾಕಿ 2 ಬದಿಯಲ್ಲೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಸಿಮ್ ಇಟ್ಟುಕೊಂಡು ಬೇಯಿಸಿಕೊಂಡರೆ ಚೆನ್ನಾಗಿ ಬೇಯುತ್ತದೆ. ಈಗ ತಾಲಿಪಟ್ಟಿ ರೆಡಿ ಆಯಿತು. ಇದನ್ನು ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ನಬಹುದು, ಮತ್ತು ತುಪ್ಪ ಶೇಂಗಾ ಚಟ್ನಿ ಜೊತೆನೂ ತಿನ್ನಬಹುದು.
ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕಿ ಕೊಡಬಹುದು. ಹೆಲ್ದಿಯಾಗಿಯೂ ಇರುತ್ತದೆ. ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.